ಜೈ ಹಿಂದ್, ನಮಸ್ತೆ. ಶ್ರೀಯುತ ಅನಂತ್ ಸರ್ ಅವರು ಭಾರತೀಯ ಸೇನೆಯಲ್ಲಿ 20 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ತದನಂತರ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲೂ ಕೂಡ ಸೇವೆ ಸಲ್ಲಿಸ್ತಾ ಅನಾರೋಗ್ಯದ ಕಾರಣ ನಿಧನರಾಗಿರ್ತಾರೆ. ಇವರು ಮಂಡ್ಯ ಜಿಲ್ಲೆ, ಮಂಡ್ಯ ತಾಲೂಕು, ಕೆರೆಗೋಡು ಹೋಬಳಿ ಬೊಕ್ಕೆಗೌಡನ ದೊಡ್ಡಿಯ ಗ್ರಾಮದಲ್ಲಿ ವಾಸವಾಗಿದ್ದು, ಇವರು ಅಗಲಿರುವುದು ನಮ್ಮೆಲ್ಲರೂ ಕೂಡ ಬಹಳ ದುಃಖದ ಸಂಗತಿ. ಶ್ರೀಯುತರ ಶ್ರದ್ಧಾಂಜಲಿಯನ್ನು ಮೈಸೂರು ಎಕ್ಸ್ ಸರ್ವಿಸ್ ಮ್ಯಾನ್ ಮೂವ್ಮೆಂಟ್ ಮೈ ಸೈನಿಕರಿಂದ ನಡೆಸಿಕೊಡಲಾಯಿತು. ಸ್ನೇಹಿತರೆ, ಇಂಡಿಯನ್ ಆರ್ಮಿ ಡೇ ಸಾರ್ವಜನಿಕರಲ್ಲಿ ಯಾರು ಕೂಡ ಆಚರಿಸೋದೇ ಇಲ್ಲ. ಕರ್ನಾಟಕದ ಮೈಸೂರಿನಲ್ಲಿ ಇದು 2ನೇ ಬಾರಿ 77th ಇಂಡಿಯನ್ ಆರ್ಮಿ ಡೇಯನ್ನ ಅಂಧ ಮಕ್ಕಳ ಶಾಲೆಯಲ್ಲಿ ಆಚರಿಸ್ತಾ ಇರುವುದು ಬಹಳ ಸಂತೋಷ ಕೊಡುವಂಥ ಸಂಗತಿ. ಮೈಸೂರು ಎಕ್ಸರ್ಸೈಸ್ ಮೂವ್ಮೆಂಟ್ನ ಮಾಜಿ ಸೈನಿಕರುಗಳು, ಸೈನಿಕ ಅಕಾಡೆಮಿ ಮೈಸೂರಿನ ಅಭ್ಯರ್ಥಿಗಳ ಒಗ್ಗಟ್ಟಿನಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಅಂಧ ಮಕ್ಕಳ ಮಾರ್ಗದರ್ಶನ ಆಗಿದ್ದಂಥ ಲೂಯಿ ಬ್ರೈಲ್ ರವರ ಮೂರ್ತಿಗೆ ಪುಷ್ಪಾಂಜಲಿ ಮುಖಾಂತರ ಸನ್ಮಾನಿಸಲಾಯಿತು. ಜೈ ಹಿಂದ್. ಮೈಸೂರು ಎಕ್ಸರ್ಸೈಸ್ ಮೂವ್ಮೆಂಟ್ ವತಿಯಿಂದ ಈ ದಿನ ಇಂಡಿಯನ್ ಆರ್ಮಿ ಡೇ ವಿಶೇಷವಾಗಿ ಆಚರಿಸ್ತಾರಂಥದ್ದು ಬ್ಲೈಂಡ್ ಸ್ಕೂಲ್ನಲ್ಲಿ. ಸೊ ನಮ್ಮ ಸಮಾಜ ಸೇವೆ ಅಂತಂದಾಗ ಇಂಥವು ಕೆಲವು ಸ್ಕೂಲ್ಗಳು ಮುಚ್ಚೋಗ್ತವೆ, ಯಾಕಂದರೆ ಕಣ್ಣು ಕಾಣಿಸೋದಿಲ್ಲ, ಅದನ್ನು ಮರ್ತ್ಬಿಡ್ತಾರೆ. ಈ ಒಂದು ಶಾಲೆಯಲ್ಲಿ ನಮ್ಮ ಮೈಸೂರು ಎಕ್ಸರ್ಸೈಸ್ ಮೂವ್ಮೆಂಟ್ನ ಇರುವಂಥ ಎಲ್ಲ ನಮ್ಮ ಮಾಜಿ ಸೈನಿಕರು ಸೇರಿಕೊಂಡು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ. ಪಬ್ಲಿಕ್ಕಲ್ಲಿ ವಿಶೇಷವಾಗಿ ಈ ಥರ ಇಂಡಿಯನ್ ಆರ್ಮಿ ಡೇ ಯಾರು ಕೂಡ ಆಚರಿಸೋದೇ ಇಲ್ಲ. ಇದು 2ನೇ ಬಾರಿ ಮೈಸೂರಲ್ಲಿ ಆಚರಿಸ್ತಾರಂಥದ್ದು ಬಹಳ ವಿಶೇಷವಾಗಿರ್ತದೆ. ಈ ಒಂದು ಶಾಲೆ ಮೈಸೂರಿನ ಮಹಾರಾಜರು ಅಂತ ಕೃಷ್ಣರಾಜ ಒಡೆಯರ್ರವರು 9 ಎಕರೆ 9 ಗುಂಟೆ ಜಾಗದಲ್ಲಿ ಕಟ್ಟಡ ನಿರ್ಮಾಣ ಮಾಡಿ ಅಂಧ ಮಕ್ಕಳು, ಕಿವುಡು ಮಕ್ಕಳುಗಳಿಗೆ ವ್ಯವಸ್ಥೆ ಮಾಡಿಕೊಟ್ಟಿರುವಂಥ ಒಂದು ವಿಶೇಷವಾದಂಥ ಶಾಲೆಯಾಗಿರ್ತದೆ. ವಿಶೇಷ ಚೇತನ ಮಕ್ಕಳುಗಳಿಗೆ ವಿಶೇಷವಾಗಿ ಸೈನಿಕರ ಮೈಸೂರಿನ ಅಭ್ಯರ್ಥಿಗಳಿಂದ ಕೆಲವೊಂದು ಮನೋರಂಜನಾ ಕಾರ್ಯಕ್ರಮ ಹಾಗೂ ದೇಶಭಕ್ತಿಯನ್ನು ಹುಟ್ಟಿಸುವಂಥ ಕಾರ್ಯಕ್ರಮಗಳು ಕೂಡ ಹಮ್ಮಿಕೊಳ್ಳಲಾಗಿತ್ತು. ಅಂಧ ಮಕ್ಕಳು, ಕಿವುಡು ಮಕ್ಕಳು ಅಂದಾಗ ಕೆಲ ಜನಸಾಮಾನ್ಯರು ಅವರ ಹತ್ತಿರ ಬರುವುದೇ ಬಹಳ ಕಷ್ಟ. ಅಂಥದ್ರಲ್ಲಿ ಮಾಜಿ ಸೈನಿಕರಾಗಿರುವಂಥ ಮೈಸೂರು ಎಕ್ಸರ್ಸೈಸ್ ಮೂವ್ಮೆಂಟ್ನ ಎಲ್ಲ ಮಾಜಿ ಸೈನಿಕರುಗಳು ಇಂಥ ಮಕ್ಕಳಿಗೆ ಮನೋರಂಜನೆ ನೀಡುವ ಮುಖಾಂತರ ಮಕ್ಕಳಿಗೆ ಉತ್ಸಾಹ ಹೆಚ್ಚಿಸಿದರು. ಪ್ರತಿಭಾವಂತ ಮಕ್ಕಳಿಗೆ ಪುರಸ್ಕಾರ ನೀಡಿ ಮಕ್ಕಳನ್ನು ಪ್ರೋತ್ಸಾಹಿಸಲಾಯಿತು. ಇಂತಹ ವಿಶೇಷವಾದ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯ ವ್ಯಕ್ತಿಗಳು ಕೂಡ ಉಪಸ್ಥಿತಿ ಇದ್ದರು. ಈ ಒಂದು ಕಾರ್ಯಕ್ರಮದಲ್ಲಿ ಸೈನಿಕ ಅಕಾಡೆಮಿ ಮೈಸೂರಿನ ಅಭ್ಯರ್ಥಿಗಳು ಒಂದು ನಾಟಕ ಪ್ರದರ್ಶನ ಮುಖಾಂತರನೂ ಕೂಡ ಮಕ್ಕಳಿಗೆ ದೇಶಭಕ್ತಿಯನ್ನು ಹೆಚ್ಚಿಸಿದರು. ವೀರನಾರಿ ಸಂಧ್ಯಾ ನೀವು ಒಳಬಾರ್ದು, ನಿಮ್ಮ ವಿಕ್ರಮ್ ಚಿರಂಜೀವಿ ಆಗಿದ್ದಾರೆ.
ಥ್ಯಾಂಕ್ ಯು. ಜೈ ಹಿಂದ್. ಶಾಂತಿ ಕ್ರಾಂತಿ ಸ್ನೇಹ ಮಂತ್ರ ಇದುವೇ ನಮ್ಮ ದೃಢ ಸಂಕೇತ. ಬೆಂಕಿ ಗೂಡ ಕೆಣಕ ಬ್ಯಾಡ ಜ್ವಾಲ ಮುಗಿಯೇ ನಾವು ಸ್ನೇಹಕ್ಕೂ ಬದ್ಧ ಸಮರಕ್ಕೂ ಸಿದ್ಧ. बोलो भारत माता की, बोलो भारत माता की, बोलो भारत माता की. ಕನ್ನಡ ಮಾತೆಗೆ, ಕನ್ನಡ ಮಾತೆಗೆ, ಕನ್ನಡ ಮಾತೆಗೆ. ಜಯವೆನ್ನಿ ಜಯವೆನ್ನಿ ಮತ್ತೆ ಮತ್ತೆ ಜಯವೆನ್ನಿ ಮನ ತುಂಬಿ ಜಯವೆನ್ನಿ ಭಾರತಾಂಬೆಗೆ. ಜಯವೆನ್ನಿ ಜಯವೆನ್ನಿ ಮತ್ತೆ ಮತ್ತೆ ಜಯವೆನ್ನಿ ವಿಶ್ವವನ್ನೇ ಬೆಳಗಿಸುವ ಭಾರತಾಂಬೆಗೆ. ಗಂಧ ಜೀವಾದಾತು ಸತ್ಯ ಧರ್ಮದ ರೆಕ್ಕೆಯೋ ಸೈನ್ಯದ ಕಿಡಿಯು ಸಿಡಿಲಿನಂತೆ ಹತ್ತಿ ಪಡೆಯೋ ಬೇಟೆಯೋ ಯುದ್ಧಕ್ಕಾಗಿ ಸಿದ್ಧರಾಗಿ ಸಿಡಿಲ ಮರಿಗಳೇ ಹೆಜ್ಜೆ ಎರಡು ದಾರಿ ಹಲವು ವಿಶ್ವ ಗುಡಿಗಳೇ. ನಮ್ಮದಿ ಬಾವುಟ ನೀಲಿ ನವದಿ ಹಾರುತ ನಮ್ಮದಿ ಭೂಪಟ ತಾರೆಯಂತೆ ಮಿನುಗುತ್ತ ನಮ್ಮದಿ ಬಾವುಟ ತಾಯಿ ಪ್ರೀತಿ ತೋರುತ್ತ ನಮ್ಮದಿ ಭೂಪಟ ಧರ್ಮವನ್ನು ಸಾರುತ್ತ. ಜಯವೆನ್ನಿ ಜಯವೆನ್ನಿ ಮತ್ತೆ ಮತ್ತೆ ಜಯವೆನ್ನಿ ಮನ ತುಂಬಿ ಜಯವೆನ್ನಿ ಭಾರತಾಂಬೆಗೆ. ಜಯವೆನ್ನಿ ಜಯವೆನ್ನಿ ಮತ್ತೆ ಮತ್ತೆ ಜಯವೆನ್ನಿ ವಿಶ್ವವನ್ನೇ ಬೆಳಗಿಸುವ ಭಾರತಾಂಬೆಗೆ.